ಸೂಪರ್ ಸ್ಟಾರ್ ಕಲ್ಪನೆ ಇದೆಯಲ್ಲ, ಇದು ಸಾಮಾನ್ಯಕ್ಕೆ ನಮ್ಮಲ್ಲಿ 50ರ ದಶಕದಲ್ಲಿ ಭಾರತೀಯ ಚಿತ್ರರಂಗದಲ್ಲಿ ಶುರುವಾಯಿತು. ಭಾರತೀಯ ಚಿತ್ರರಂಗದ ಮೊದಲನೇ ಚಾಪ್ಟರ್ ಹೇಳುವುದೇ ರೈಸ್ ಆಫ್ ದ ಸ್ಟುಡಿಯೋಸ್. ಆ ಕಾಲಕ್ಕೆ MGR ಚಿತ್ರಗಳಿಗೆ ಬೆಂಗಳೂರಿನಲ್ಲಿ ಸ್ಟಾರ್ಗಳ ಮೆರವಣಿಗೆ, ದೊಡ್ಡ ಕಟೌಟ್ಗಳು ಎಲ್ಲ ಇರ್ತಾ ಇತ್ತು. ಇದನ್ನು ಅನಾಕುರು ಮಾರಾಮೂರ್ತಿ ಅವರುಗಳು ರಾಜ್ಕುಮಾರ್ ಸಿನಿಮಾಕ್ಕೆ ಶುರು ಮಾಡಿದ್ರು. ರಾಜ್ಕುಮಾರ್ ನಾನು ಕನ್ನಡ ಬಿಟ್ಟು ಬೇರೆ ಭಾಷೆಯಲ್ಲಿ ಮಾಡಲ್ಲ ಅಂತ ನಿರ್ಧಾರ ತಗೊಂಡಿದ್ದರಿಂದ ನಾನು ಇದನ್ನು ಬಹಳ ಚಾರಿತ್ರಿಕವಾಗಿ ಹೇಳ್ತಾ ಇದ್ದೀನಿ, ಕನ್ನಡ ಚಿತ್ರರಂಗ ಬದುಕ್ತು. ರಾಜ್ಕುಮಾರ್ ಇಡೀ ಚಿತ್ರರಂಗದ ಜವಾಬ್ದಾರಿಯನ್ನು ತಮ್ಮ ಹೆಗಲ ಮೇಲೆ ಹೊತ್ತುಕೊಂಡು ಮುನ್ನಡೆಸಿದ್ದಾರೆ. ಪೌರಾಣಿಕನೂ ರಾಜ್ಕುಮಾರೇ, ಸಂಸಾರಿಕ ಸಿನಿಮಾನೂ ರಾಜ್ಕುಮಾರ್. ಪೌರಾಣಿಕ ಸಿನಿಮಾ ಮಾಡುವಂಥವರೇ ಈ ಥರದ ಭಕ್ತಿ ಪ್ರಧಾನ ಸಿನಿಮಾಗಳನ್ನು ಕೂಡ ಮಾಡುವುದು, ಆ್ಯಕ್ಷನ್ ಮೂವಿಗಳನ್ನು ಮಾಡುವುದು. ನಾನು ಜಗತ್ತಲ್ಲೇ ಹೇಳ್ತೀನಿ, ಈ ಥರದ ಕಲಾವಿದ ಇನ್ನೊಬ್ರು ಸಿಗಲ್ಲ. ನಮಸ್ಕಾರ ವೀಕ್ಷಕರೇ, ಹೊಸದಿಗಂತ ಡಿಜಿಟಲ್ ಚಾನೆಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸಿನಿಮಾ, ಸಾಹಿತ್ಯ, ರಾಜಕೀಯ ಈ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಒಂದು ಮೇರು ವ್ಯಕ್ತಿತ್ವ ಇರುವಂತಹ ಪರ್ಸನಾಲಿಟೀಸ್ ಇರ್ತಾರೆ. ಅಂದ್ರೆ ಟವರಿಂಗ್ ಪರ್ಸನಾಲಿಟೀಸ್ ಅಂತ. ಇವರು ಚಿರಕಾಲವೂ ಕೂಡ ಜನಮಾನಸದಲ್ಲಿ ಉಳಿದಿರ್ತಾರೆ. ದಶಕಗಳ ಕಾಲ ಆ ರಂಗವನ್ನ ಆಳಿರ್ತಾರೆ. ಅದು ಚಿತ್ರರಂಗವೇ ಇರ್ಬೋದು, ಸಾಹಿತ್ಯ ಕ್ಷೇತ್ರವೇ ಇರ್ಬೋದು, ರಾಜಕಾರಣವೇ ಇರ್ಬೋದು. ಇವರೆಲ್ಲರೂ ಕೂಡ ತಮ್ಮ ಪರ್ಸನಾಲಿಟೀಸ್ ಮೂಲಕ ಜನರ ಒಂದು ನೆನಪಿನ ಸ್ಮೃತಿ ಪಟಲದಲ್ಲಿ ರಾಜರ ರೀತಿ, ರಾಣಿಯ ರೀತಿ ಮೆರೆದಿರ್ತಾರೆ. ಇವರಿಲ್ಲದೆ ಆ ಕ್ಷೇತ್ರವನ್ನು ಊಹಿಸ್ಕೊಳ್ಳೋದಕ್ಕೂ ಕೂಡ ಸಾಧ್ಯ ಇರೋದಿಲ್ಲ. ಫಾರ್ ಎಕ್ಸಾಂಪಲ್, ನಾವು ಸಿನಿಮಾ ಕ್ಷೇತ್ರ ಅಂತ ತೆಗೆದುಕೊಂಡಾಗ ಕನ್ನಡ ಚಿತ್ರರಂಗ ಅಂತ ಅಂದ್ರೆ ಅಲ್ಲಿ ಥಟ್ಟನೆ ನೆನಪಾಗೋದೇ ಡಾಕ್ಟರ್ ರಾಜ್ಕುಮಾರ್ ಅವರು, ಹಾಗೆ ವಿಷ್ಣುವರ್ಧನ್, ಅಂಬರೀಶ್, ಶಂಕರ್ ನಾಗ್. ಇನ್ನು ಬಾಲಿವುಡ್ ಅಂತ ನೋಡೋದಾದ್ರೆ ರಾಜ್ ಕಪೂರ್, ಅಮಿತಾಬ್ ಬಚ್ಚನ್, ದೇವಾನಂದ್, ರಾಜೇಶ್ ಖನ್ನಾ, ಶಾರುಖ್ ಖಾನ್, ಸಲ್ಮಾನ್ ಖಾನ್. ತಮಿಳು ಚಿತ್ರರಂಗ ಅಂತ ನೋಡೋದಾದ್ರೆ ರಜನಿಕಾಂತ್, ಕಮಲ್ ಹಾಸನ್, MGR ಅವರು, ಶಿವಾಜಿ ಗಣೇಶನ್. ತೆಲುಗು ಚಿತ್ರರಂಗ NTR ಆಗಿರಬಹುದು, ಅಥವಾ ಚಿರಂಜೀವಿ, ಮೆಗಾಸ್ಟಾರ್, ಅಕ್ಕಿನೇನಿ ಆಗಿರ್ಬೋದು. ಮಲಯಾಳಂ ಚಿತ್ರರಂಗ ಅಂತ ಬಂದಾಗ ಮುಮ್ಮಟ್ಟಿ, ಮೋಹನ್ ಲಾಲ್. ಇವರೆಲ್ಲರೂ ಇಲ್ಲದೇನೆ ಆ ಕ್ಷೇತ್ರವನ್ನು ಊಹಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಇತ್ತೀಚೆಗೆ ಈ ಸೂಪರ್ ಸ್ಟಾರ್ ವ್ಯಾಲ್ಯೂಸ್ ಕಡಿಮೆ ಆಗ್ತಾ ಇದೆಯಾ? ಸೂಪರ್ ಸ್ಟಾರ್ಗಳು ಕಡಿಮೆ ಆಗ್ತಾ ಇದ್ದಾರಾ? ಮೊದಲಿನ ರೀತಿಯಲ್ಲಿ ಟವರಿಂಗ್ ಪರ್ಸನಾಲಿಟೀಸ್ ಇವಾಗಿಲ್ವಾ? ಎಲ್ಲೋ ಒಂದ್ ಕಡೆ ಕಾಲಕ್ರಮೇಣ ಈ ರೀತಿ ಯಶಸ್ಸಿನ ಶಿಖರಕ್ಕೆ ಏರಿ ಆ ಕ್ಷೇತ್ರವನ್ನ ಆಳುವವರ ಸಂಖ್ಯೆ ಕಡಿಮೆ ಆಗ್ತಾ ಇದೆಯಾ? ಮೊದಲನೇದಾಗಿ ನಾವು ಇವತ್ತಿನ ಎಪಿಸೋಡ್ ನಲ್ಲಿ ಸಿನಿಮಾ ಕ್ಷೇತ್ರದ ಬಗ್ಗೆ ಮಾತನಾಡೋಣ. ಸಿನಿಮಾ ಕ್ಷೇತ್ರದಲ್ಲಿ ಮೊದಲು ಯಾವ ರೀತಿ ಇತ್ತು, ಈಗ ಯಾವ ರೀತಿ ನಡ್ಕೊಂಡು ಬರ್ತಾ ಇದೆ, ಮೊದಲಿದ್ದಂತಹ ಸೂಪರ್ ಸ್ಟಾರ್ಸ್ಗಳು ಈಗ ಕಾಲಕ್ರಮೇಣ ಕಡಿಮೆ ಆಗ್ತಾ ಇರೋದು ಯಾಕೆ, ಆ ಒಂದು ಟವರಿಂಗ್ ಪರ್ಸನಾಲಿಟೀಸ್ ಕಡಿಮೆ ಆಗ್ತಾ ಇರೋದು ಯಾಕೆ, ಈ ಎಲ್ಲಾ ವಿಚಾರದ ಬಗ್ಗೆ ಸವಿವರವಾಗಿ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಎಂದಿನಂತೆ ಇದ್ದಾರೆ ನಮ್ಮ ಹಿರಿಯ ಪತ್ರಕರ್ತರಾದ, ಅದರಲ್ಲೂ ಕೂಡ ಸಿನಿಮಾ ಕ್ಷೇತ್ರದಲ್ಲಿ ಅಗಾಧ ಜ್ಞಾನ, ಅನುಭವವನ್ನು ಹೊಂದಿರುವಂತಹ ಶ್ರೀಧರ್ ಮೂರ್ತಿ ಸರ್. ಮೊದಲನೇದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ ಎಲ್ಲರಿಗೂ. ಎಂದಿನಂತೆ ಮತ್ತೆ ನಾವು ಒಂದು ಹೊಸ ವಿಷಯದೊಂದಿಗೆ ಬಂದಿವಿ. ಅದು ನನ್ನ ಒಂದು ಫೇವ್ರೆಟ್ ಸಬ್ಜೆಕ್ಟ್ ಕೂಡ ಹೌದು. ನಿಮ್ಮಿಂದ ನಾನು ಇನ್ನ ಹೆಚ್ಚೆಚ್ಚು ಡಿಗ್ ಮಾಡಬಹುದು. ಅತ್ಯಂತ ನಿಮ್ ಜೊತೆ ಮಾತಾಡ್ತಾ ನಾನು ಕೂಡ ಕೆಲವೊಂದು ವಿಚಾರಗಳನ್ನ ತಿಳ್ಕೊಬಹುದು ಸರ್. ಸೊ ಮೊದಲನೇದಾಗಿ ಸಿನಿಮಾ ರಂಗದಲ್ಲಿ ಸೂಪರ್ ಸ್ಟಾರ್ಸ್ಗಳು ಅಂತ ಅಂದ್ರೆ ಅವರು ನಮ್ಗೆ ಸೂಪರ್ ಸ್ಟಾರ್ಸೇ. ಅವರು ದಶಕಗಳ ಕಾಲ ಆ ಒಂದು ಸಿನಿಮಾ ಕ್ಷೇತ್ರವನ್ನ ಆಳಿರ್ತಾರೆ, ಒಂದು ಅಚ್ಚೊತ್ತಿರ್ತಾರೆ ನಮ್ಮಲ್ಲಿ. ಸರ್, ಇವಾಗ ಹೆಂಗಾಗಿದೆ ಅಂತ ಅಂದ್ರೆ, ನಾವು ಫಸ್ಟ್ ನಮ್ಮ ಕನ್ನಡ ಚಿತ್ರರಂಗದ ಬಗ್ಗೆನೇ ಮಾತನಾಡೋಣ. ಸೂಪರ್ ಸ್ಟಾರ್ಸ್ಗಳು ಇಲ್ದೇನೆ ಸಿನಿಮಾನೇ ಆಗೋದಿಲ್ವಾ, ಅಥವಾ ಸೂಪರ್ ಸ್ಟಾರ್ಸ್ಗಳು ಮೊದಲಿದ್ದಂತೆ ಇವಾಗ ಇಲ್ವಾ ಸರ್? ಇದು ಈ ಸೂಪರ್ ಸ್ಟಾರ್ ಕಲ್ಪನೆ ಇದೆಯಲ್ಲ, ಇದು ಸಾಮಾನ್ಯಕ್ಕೆ ನಮ್ಮಲ್ಲಿ 50ರ ದಶಕದಲ್ಲಿ ಭಾರತೀಯ ಚಿತ್ರರಂಗದಲ್ಲಿ ಶುರುವಾಯಿತು. 70ರ ದಶಕದಲ್ಲಿ ಎಲ್ಲ ಭಾಷೆಯಲ್ಲೂ ಇದು ಬಂತು. ಓಕೆ. ನಮ್ಮಲ್ಲಿ ಇತಿಹಾಸ ಹೇಳುವಾಗ ತುಂಬ ಗಮನಿಸಬೇಕಾಗಿದ್ದು, ಸಿನಿಮಾದಲ್ಲಿ ಹಣದ ಹರಿವು ಅಂತ ಶುರುವಾಗಿದ್ದು 1970ರಿಂದ ಈಚೆಗೆ. ಓಕೆ. 70ಕ್ಕಿಂತ ಮುಂಚೆ ಅದರ ಎಕನಾಮಿಕ್ಸ್ ಇಷ್ಟು ಕಾಂಪ್ಲಿಕೇಟ್ ಆಗಿರಲಿಲ್ಲ. ಸೊ 70ರ ನಂತರ ನಮಗೆ ಯಾಕೆ ಈ ಸ್ಟಾರ್ ಅನ್ನುವ ಕಲ್ಪನೆ ಬಂತು ಅನ್ನುವಾಗ, ನೀವು ಹಾಲಿವುಡ್ನ್ನು ನೋಡಬೇಕು. ಅಲ್ಲಿ ನಿಮಗೆ ಸೂಪರ್ ಸ್ಟಾರ್ಗಳು ಬರ್ತಾ ಇದ್ರು. ಸೊ ಆ ಸ್ಟಾರ್ಡಮ್ಮು ಇಲ್ಲಿಗೂ ಬಂತು. ಇದು ಇತಿಹಾಸದ ಒಟ್ಟು ಕ್ರಮ. ಕೆಲವು ಬಹಳ ಮುಖ್ಯವಾದ ಸಂಗತಿಗಳನ್ನು ನಾವು ಗಮನಿಸಬೇಕು. ನಾವು ಇತಿಹಾಸ ಹೇಳುವಾಗ ಭಾರತೀಯ ಚಿತ್ರರಂಗದಲ್ಲಿ ಹೆಂಗಿತ್ತು, ಕನ್ನಡದಲ್ಲೂ ಹಾಗೆ ಆಯಿತು ಅಂತ ಅಂದ್ಕೊಂಡ್ಬಿಡ್ತೀವಿ. ಆದರೆ ಅದಷ್ಟು ಸುಲಭ ಇಲ್ಲ. ನಾವು ಭಾರತೀಯ ಚಿತ್ರರಂಗದ ಮೊದಲನೇ ಚಾಪ್ಟರ್ ಹೇಳುವುದೇ ರೈಸ್ ಆಫ್ ದ ಸ್ಟುಡಿಯೋಸ್ ಅಂತ ಹೇಳಿ. ಸ್ಟುಡಿಯೋಗಳು ನಿರ್ಮಾಣವನ್ನು ಉಚ್ಛ್ರಾಯ ಸ್ಥಿತಿಯಲ್ಲಿ ಶುರು ಮಾಡೋದು ಭಾರತದಲ್ಲಿ 3 ಕಡೆ: ಬಾಂಬೆ, ಕಲ್ಕತ್ತಾ ಮತ್ತು ಮದ್ರಾಸ್. ಮದ್ರಾಸ್ನಲ್ಲಿ ಒಂದು ಕಾಲಕ್ಕೆ 12 ಬಹಳ ಮುಖ್ಯವಾದ ಸ್ಟುಡಿಯೋಗಳಿತ್ತು.
ಅದು AVM ಇರ್ಬೋದು, ಜೆಮಿನಿ ಇರ್ಬೋದು, ರೇವತಿ ಇರ್ಬೋದು, ಪಕ್ಷರಾಜ್ ಇರ್ಬೋದು. ಈ ಥರದ 12 ಬಹಳ ಮುಖ್ಯವಾದ ಸ್ಟುಡಿಯೋಗಳಿದ್ವು. ಈ ಸ್ಟುಡಿಯೋಗಳು ಹೇಗೆ ಕೆಲಸ ಮಾಡ್ತಾ ಇದ್ವು ಅಂತಂದರೆ, ಇಲ್ಲಿ ನಿಮಗೆ ತಿಂಗಳ ಸಂಬಳಕ್ಕೆ ಎಂಪ್ಲಾಯೀಸನ್ನು ಇಟ್ಕೊಳ್ಳೋರು. ಸೊ ಅವ್ರಿಗೆ ಪ್ರತಿ ತಿಂಗಳು 7ನೇ ತಾರೀಕು ಸಂಬಳ ಬರೋದು. ಸೊ ಆ ಸಿನಿಮಾಗಳು ನೀವು BR ಪಂತ್ಲು ಅವ್ರು ಯಾವ್ದಾದ್ರು ಸಿನಿಮಾ ನೋಡಿರ್ಬೋದು, ಪದ್ಮಿನಿ ಕಥಾ ವಿಭಾಗ ಅಂತ ಇರ್ತಿತ್ತು. ಅಂದರೆ ಒಬ್ಬ ಶಾರ್ಟ್ ಸ್ಟೋರಿ ರೈಟ್ರಲ್ಲ, ಒಂದು 4-5 ಜನಕ್ಕೆ ಅದಕ್ಕೆ ಸಂಬಳ ಕೊಟ್ಟು ಇಟ್ಕೊಂಡಿರೋರು. ಅವರು ಕಥೆಯನ್ನು ನಿರಂತರವಾಗಿ ಸೃಷ್ಟಿ ಮಾಡ್ತಾ ಇರೋರು. ಇದು ಎಲ್ಲ ಭಾಷೆಯಲ್ಲೂ ಇದ್ದಿದ್ದು. ನೀವು ಇತಿಹಾಸ ಹೇಳುವಾಗ ಗಮನಿಸಬೇಕು, ಕನ್ನಡದಲ್ಲಿ ಇದಿರಲಿಲ್ಲ. ಓಕೆ, ಕನ್ನಡದಲ್ಲಿ ಈ ಥರದ ಸ್ಟುಡಿಯೋ ಮಾಡಬೇಕು ಅಂತ ನಮ್ಮಲ್ಲಿ ಬಹಳ ಜನ ಪ್ರಯತ್ನ ಪಟ್ಟರು. BS ರಂಗ ಅವರು ವಿಕ್ರಮ್ ಸ್ಟುಡಿಯೋಸ್ ಪ್ರಯತ್ನ ಪಟ್ಟರು, R ನಾಗೇಂದ್ರ RNR ಸ್ಟುಡಿಯೋಸ್ ಪ್ರಯತ್ನ ಪಟ್ಟರು, ಅಥವಾ ಶಂಕರ್ ಸಿಂಗ್ ಅವರು ಮಹಾತ್ಮ ಪಿಕ್ಚರ್ಸ್ ಪ್ರಯತ್ನ ಪಟ್ಟರು. ಹಾಗೆ BR ಪಂತ್ಲು ಅವರು ಪದ್ಮಿನಿ ಪಿಕ್ಚರ್ಸಲ್ಲಿ ಈ 4 ಸ್ಟುಡಿಯೋ ಆಗುವ ಪ್ರಯತ್ನವನ್ನು ಪಟ್ಟಂಥವ್ರು. ಆದರೆ ಇದು ನಮ್ಮ ಮದ್ರಾಸ್ ಸ್ಟುಡಿಯೋಗಳಷ್ಟು ಸುಸಜ್ಜಿತವಾಗಿರಲಿಲ್ಲ. ಇವರು ನಿರ್ಮಾಣ ಸಂಸ್ಥೆ ಇತ್ತು ಇವ್ರ ಹತ್ರ ಹೊರತು ಇವರದ್ದೇ ಸ್ವಂತ ಸ್ಟುಡಿಯೋಗಳು ಇರಲಿಲ್ಲ, ಇವ್ರು ಯಾರಿಗೂ ಇರಲಿಲ್ಲ. ರಂಗ ಒಬ್ಬರು ಆಮೇಲೆ ಮದ್ರಾಸ್ನಲ್ಲಿ ಸ್ಟುಡಿಯೋ ಮಾಡಿದ್ರು. ನಾಗೇಂದ್ರ ಪ್ರಯತ್ನ ಪಟ್ಟರು, ಅದು ಸಾಧ್ಯ ಆಗಲಿಲ್ಲ. ಹೀಗಾಗಿ ನಮ್ಮಲ್ಲಿ ಸ್ಟುಡಿಯೋಗಳ ನಾವು ಸೆಕೆಂಡ್ ಚಾಪ್ಟರ್ ಇತಿಹಾಸಕ್ಕೆ ಬಂದ ಕೂಡ ಡೌನ್ಫಾಲ್ ಆಫ್ ಸ್ಟುಡಿಯೋಸ್ ಆ್ಯಂಡ್ ಬಾರ್ನ್ ಆಫ್ ಸ್ಟಾರ್ಸ್ ಅಂತ ಹೇಳಿದೆ. ಓಕೆ, ನಮ್ಮಲ್ಲಿ ನೋ ಕ್ವಶನ್ ಆಫ್ ಡೌನ್ಫಾಲ್ ಆಫ್ ಸ್ಟುಡಿಯೋಸ್ ಆರ್ ಬಾರ್ನ್ ಆಫ್ ಸ್ಟಾರ್ಸ್, ಎರಡೂ ಒಟ್ಟಿಗೆ ಆಗಲಿ. ಕನ್ನಡದ ಮಟ್ಟಿಗೆ ಒಂದು ಬಹಳ ವಿಶೇಷವಾದ ಸಂಗತಿ ಇದೆ. ನಮ್ಮಲ್ಲಿ ಸ್ಟಾರ್ಗಳನ್ನು ಸೃಷ್ಟಿ ಮಾಡಿದ್ದು ಚಿತ್ರರಂಗ ಅಲ್ಲ, ಕನ್ನಡ ಚಳುವಳಿಗಾರರು. 1950ರ ದಶಕಕ್ಕೆ ನಮ್ಮಲ್ಲಿ ಏಕೀಕರಣ ಆದಾಗ ಬೆಂಗಳೂರಿನಲ್ಲಿ ಕನ್ನಡಿಗರಿಗೆ ಉದ್ಯೋಗ ಸಿಕ್ಕಲ್ಲ ಅನ್ನುವ ಸಮಸ್ಯೆ ಬಹಳ ಮುಖ್ಯವಾಗಿ ಕಾಡೋದಕ್ಕೆ ಶುರುವಾಯಿತು. ಸೊ ಎಲ್ಲ ಉದ್ಯಮಗಳು BHEL ಇರ್ಬೋದು, HAL ಇರ್ಬೋದು, HMT ಇರ್ಬೋದು, ದೊಡ್ಡ ಸರ್ಕಾರಿ ಉದ್ಯಮಗಳು ಬೆಂಗಳೂರಿಗೆ ಕೇಂದ್ರ ಸರ್ಕಾರ ಕೊಡ್ತಾ ಇದೆ. ಇಲ್ಲಿ ಯಾರು ಕನ್ನಡಿಗರಿಗೆ ಕೆಲಸ ಸಿಗ್ತಾ ಇಲ್ಲ. ಇದು ಒಂದು ಬಹಳ ಅನಾಕರು, ನಾಡಿಗೇರಿ ಕೃಷ್ಣರಾಯರು, ರಾಮಮೂರ್ತಿಯವರು, ಇವರೆಲ್ಲ ಒಂದು ಕನ್ನಡ ಚಳುವಳಿಯನ್ನು ರೂಪಿಸಿದಾಗ ಅನಾಕರು ಇದನ್ನು 1960ರ ಮಣಿಪಾಲ್ ಸಾಹಿತ್ಯ ಸಮ್ಮೇಳನದ ಭಾಷಣದಲ್ಲಿ ಹೇಳಿದ್ದಾರೆ. ಕನ್ನಡಿಗರಿಗೆ ಸ್ವಾಭಿಮಾನ ಕೊಡಬೇಕಾದ್ರೆ ನಾವು ಚಿತ್ರರಂಗದ ಕಡೆಗೆ ನೋಡಬೇಕು. ಯಾಕೆಂದ್ರೆ ಹೆಚ್ಚು ಅಭಿಮಾನಿಗಳಿರೋದು ಅಲ್ಲಿ. ನಮ್ಗೆ ಯಾರು ಸ್ಟಾರ್ ಆಗಬಲ್ಲರು? ಅನಾಕರು ಹೇಳಿದ್ರು ರಾಜ್ಕುಮಾರ್ ಅಲ್ಲದೆ ಇನ್ಯಾರು ಸ್ಟಾರ್ ಆಗಕ್ಕೆ ಸಾಧ್ಯ ಇಲ್ಲ. ಸೊ ಆ ಕಾಲಕ್ಕೆ MGR ಚಿತ್ರಗಳಿಗೆ ಬೆಂಗಳೂರಿನಲ್ಲಿ ಸ್ಟಾರ್ಗಳ ಮೆರವಣಿಗೆ, ದೊಡ್ಡ ಕಟೌಟ್ಗಳು ಎಲ್ಲ ಇರ್ತಾ ಇತ್ತು. ಸೊ ನಾನು 60ರ ದಶಕದ ಕೊನೆ, 70ರ ದಶಕದ ಆರಂಭ, ಇದನ್ನ ಅನಾಕರು ಮಾರಾಮೂರ್ತಿ ಅವರುಗಳು ರಾಜ್ಕುಮಾರ್ ಸಿನಿಮಾಕ್ಕೆ ಶುರು ಮಾಡಿದ್ರು. ಈ ಸ್ಟಾರ್ಗಳ ಮೆರವಣಿಗೆ ಎಲ್ಲವನ್ನ ಶುರು ಮಾಡೋದು. ಒಂದು ಬಹಳ ಮುಖ್ಯವಾದ ಸಂಗತಿ ನೀವು ಗಮನಿಸಬೇಕು. ನಮ್ಮಲ್ಲಿ ಸ್ಟಾರ್ಡಮ್ ಅಂತ ನಾವು ಏನಾದ್ರು ಕನ್ನಡದಲ್ಲಿ ಶುರು ಮಾಡೋದಾದ್ರೆ ರಾಜ್ಕುಮಾರ್ ಇದ್ರು, ಕಲ್ಯಾಣ್ ಕುಮಾರ್ ಇದ್ರು, ಉದಯ್ ಕುಮಾರ್. ಹೌದು, ರಾಜ್ಕುಮಾರ್ ಯಾಕೆ ಸ್ಟಾರ್ ಆದ್ರು, ಕಲ್ಯಾಣ್ ಕುಮಾರ್, ಉದಯ್ ಕುಮಾರ್ ಯಾಕೆ ಆಗ್ಲಿಲ್ಲ? ಆ ಪ್ರಶ್ನೆ ಉದ್ಭವ ಆಗುತ್ತೆ. ಹೌದು, ಕುಮಾರತ್ರಯರು. ಒಂದು, ಕಲ್ಯಾಣ್ ಕುಮಾರ್ ಬಹಳ ಒಳ್ಳೆಯ ಸಿನಿಮಾಗಳು ಕನ್ನಡದಲ್ಲಿ ಸಿಗ್ತಿದ್ದ ಕಾಲಕ್ಕೆ ಅವರಿಗೆ ನಂಜುಮೂರು ಆಲಯಂ ತಮಿಳಲ್ಲಿ ಸೂಪರ್ ಹಿಟ್ ಸಿನಿಮಾ ಸಿಕ್ತು. ತಮಿಳಲ್ಲಿ ತಮ್ಮ ಅದೃಷ್ಟವನ್ನು ಅರಸುವ ಪ್ರಯತ್ನ ಮಾಡಿದ್ರು ಅವರು. ಇದೇ ಥರದ ಆಫರ್ ರಾಜ್ಕುಮಾರಿಗೆ ಕೂಡ ತಮಿಳಿನಿಂದ ಬಂತು. ಆದರೆ ರಾಜ್ಕುಮಾರ್ ಬಹಳ ಸ್ಪಷ್ಟವಾದ ನಿರ್ಧಾರ ತಗೊಂಡ್ರು, ನಾನು ಕನ್ನಡ ಬಿಟ್ಟು ಬೇರೆ ಯಾವ ಭಾಷೆಯಲ್ಲೂ ಅಭಿನಯಿಸೋದಿಲ್ಲ ಅಂತ. ಅದು ನಮಗೆ ಇವತ್ತೇನು ವಿಶೇಷ ಅಂತ ಅನ್ನಿಸದೇ ಇರ್ಬೋದು, ಆದರೆ ರಾಜ್ಕುಮಾರ್ ಆ ನಿರ್ಧಾರ ತೆಗೆದುಕೊಂಡ ಕಾಲಕ್ಕೆ ಕನ್ನಡ ಚಿತ್ರರಂಗ ಶ್ರೀಮಂತವಾಗಿರಲಿಲ್ಲ. ಇಲ್ಲಿ ಅಷ್ಟು ಸಿನಿಮಾಗಳು ಆಗ್ತಿರ್ಲಿಲ್ಲ. ರಾಜ್ಕುಮಾರ್ ನಾನು ಕನ್ನಡ ಬಿಟ್ಟು ಬೇರೆ ಭಾಷೆಯಲ್ಲಿ ಮಾಡಲ್ಲ ಅಂತ ನಿರ್ಧಾರ ತಗೊಂಡಿದ್ರಿಂದ, ನಾನು ಇದನ್ನು ಬಹಳ ಚಾರಿತ್ರಿಕವಾಗಿ ಹೇಳ್ತಾ ಇದ್ದೀನಿ, ಕನ್ನಡ ಚಿತ್ರರಂಗ ಬದುಕ್ತು. ನೀವು 1960-65ನೇ ಇಸ್ವಿ ನೋಡಿ, 15 ಸಿನಿಮಾದಲ್ಲಿ ರಾಜ್ಕುಮಾರ್ ಅಭಿನಯಿಸಿದ್ದಾರೆ. 10ರಿಂದ 15 ಸಿನಿಮಾದಲ್ಲಿ ರಾಜ್ಕುಮಾರ್ ಅಭಿನಯಿಸದೆ ಹೋಗಿದ್ರೆ ಕನ್ನಡ ಚಿತ್ರರಂಗವೇ ಮುಚ್ಚಿ ಹೋಗ್ತಾ ಇತ್ತು ಆ ಕಾಲದಲ್ಲಿ. ಇದು ರಾಜ್ಕುಮಾರ್ ಇಡೀ ಚಿತ್ರರಂಗದ ಜವಾಬ್ದಾರಿಯನ್ನು ತಮ್ಮ ಹೆಗಲ ಮೇಲೆ ಹೊತ್ತುಕೊಂಡು ಮುನ್ನಡೆಸಿದ್ದಾರೆ. ಹೀಗಾಗಿ ನಮಗೆ ಬಾರ್ನ್ ಆಫ್ ದ ಸ್ಟಾರ್ ಅಂತ ಹೇಳ್ತಾರಲ್ಲ, ರಾಜ್ಕುಮಾರ್ನ ಯಾಕೆ ನಾವು ಈ ಥರದಲ್ಲಿ ಸ್ಟಾರ್ ಅಂತ ಕರಿತೀವಿ ಅಂತಂದರೆ, ರಾಜ್ಕುಮಾರ್ ಇದ್ದಾರೆ ಅಂತಂದರೆ ಎಲ್ಲ ವರ್ಗದ ಎಲ್ಲ ಭಾಷೆಯ ಜನ ಸಿನಿಮಾ ನೋಡೋದಕ್ಕೆ ಬರೋರು. ಕನ್ನಡದಲ್ಲಿ ರಾಜ್ಕುಮಾರನ್ನ ಬಹುಬೇಗ ಆ ಥರದಲ್ಲಿ ಒಪ್ಕೊಂಡ್ರು. ಮತ್ತು ಅದು ನಮ್ಮ ಅದೃಷ್ಟ.
ರಾಜ್ಕುಮಾರ್ ಅಂತ ವರ್ಸಟೈಲ್ ಸ್ಟಾರ್ ಸಿಕ್ಕಿದೆ ನಮಗೆ. ಸ್ಟಾರ್ಗಳು ಸಿಗ್ತಾರೆ. ನೀವು ಶಾರುಖ್ ಖಾನಿಗೆ ಒಂದು ಭಕ್ತನ ವೇಷ ಹಾಕಿಸಿ, ಯು ಕಾಂಟ್ ಇಮ್ಯಾಜಿನ್, ಕಲ್ಪನೆ ಕೂಡ ಮಾಡ್ಕೊಳಕ್ಕಾಗಲ್ಲ. ಆದರೆ ಭಕ್ತ ಕುಂಬಾರ ಮಾಡ್ತಿದ್ದ ಕಾಲದಲ್ಲೇ ರಾಜ್ಕುಮಾರ್ ಗಂಧದ ಗುಡಿ ಕೂಡ ಮಾಡೋಕ್ಕೆ ಸಾಧ್ಯ ಇತ್ತು. ನಾವು ಗಂಧದ ಗುಡಿಯ ರಾಜ್ಕುಮಾರ್ನ ಒಪ್ಕೊಂಡಿದ್ವಿ, ಆಪರೇಷನ್ ಡೈಮಂಡ್ ರಾಕೆಟ್ನ ರಾಜ್ಕುಮಾರ್ನ ಒಪ್ಕೊಳ್ತೀವಿ, ಭಕ್ತ ಕುಂಬಾರದ ರಾಜ್ಕುಮಾರ್ನ ಕೂಡ ಒಪ್ಕೊಳ್ತೀವಿ, ಬಂಗಾರದ ಮನುಷ್ಯನ ಒಪ್ಕೊಳ್ತೀವಿ. ಇಲ್ಲಿ ಒಂದು ಬಹಳ ಕುತೂಹಲಕಾರಿ ಸಂಗತಿ ಇದೆ. ರಾಜ್ಕುಮಾರ್ ಸ್ಟಾರ್ ಆದ ಕಾಲಕ್ಕೆ NTR ಸ್ಟಾರ್ ಆಗಿದ್ರು, MGR ಸ್ಟಾರ್ ಆಗಿದ್ರು. ಸೊ ನಿಮಗೆ ಹಿಂದಿನಲ್ಲಿ ರಾಜೇಶ್ ಖನ್ನಾ ಸ್ಟಾರ್ ಆಗಿದ್ರು, ಅಮಿತಾಬ್ ಬಚ್ಚನ್ ಸ್ಟಾರ್ ಆಗಿದ್ರು. ಅದು 70-80ರ ದಶಕ ಇದೆಯಲ್ಲ, ಇದು ಸ್ಟಾರ್ಗಳ ಯುಗ. ಸೊ ಇಂಡಿಯನ್ ಫಿಲಮ್ ಹಿಸ್ಟ್ರಿಯಲ್ಲಿ ಅದನ್ನು ಸ್ಟಾರ್ಗಳ ಯುಗ ಅಂತ. ನೀವು ಯಾವ ಭಾಷೆಯನ್ನೇ ನೋಡಿ, ದೊಡ್ಡ ದೊಡ್ಡ ಸ್ಟಾರ್ಗಳಿದ್ದ ಯುಗ. ತಮಿಳನ್ನು ನೀವು ಗಮನಿಸಿ, MG ರಾಮಚಂದ್ರನ್ ಆ್ಯಕ್ಷನ್ ಹೀರೋ. ಸೊ ಕತ್ತಿ ವರಸೆ ಇರ್ಬೋದು, ಫೈಟಿಂಗ್ ಇರ್ಬೋದು. ಅದಕ್ಕೆ ಪ್ಯಾರಲಲ್ ಏನು, ಶಿವಾಜಿ ಗಣೇಶನ್ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾಗಳನ್ನು. ತೆಲುಗಿನಲ್ಲಿ NT ರಾಮರಾವ್ ಭಕ್ತಿ ಪ್ರಧಾನ ಸಿನಿಮಾಗಳು, ರಾಮ ಆಗಿ ಕೃಷ್ಣನಾಗಿ, ಅವರು ಕೊನೆಗೆ ದುರ್ಯೋಧನನಾಗಿ ಎಲ್ಲ ಥರದ ಪಾತ್ರಗಳನ್ನು ಮಾಡೋರು. ಅವ್ರಿಗೆ ಪ್ಯಾರಲಲ್ ಏನು, ಅಕ್ಕಿನೇನಿ ನಾಗೇಶ್ವರರಾವ್ ಸಂಸಾರಿಕ ಚಿತ್ರಗಳನ್ನು ಮಾಡೋರು. ಆದರೆ ಕನ್ನಡದಲ್ಲಿ ಮಾತ್ರ ಪೌರಾಣಿಕನೂ ರಾಜ್ಕುಮಾರೇ, ಸಂಸಾರಿಕ ಸಿನಿಮಾನೂ ರಾಜ್ಕುಮಾರ್. ಆಲ್ಟರ್ನೇಟ್ ಇಲ್ಲ. ಅದು ಆಲ್ಟರ್ನೇಟ್ ಇಲ್ಲ ಅನ್ನೋದಕ್ಕಿಂತ ರಾಜ್ಕುಮಾರ್ಗೆ ಆ ಶಕ್ತಿ ಇತ್ತು, ಅದು ಬೇರೆ ಯಾವ ಕಲಾವಿದರಿಗೂ ಆ ಶಕ್ತಿ ಇಲ್ಲ. ನೀವು ಪೌರಾಣಿಕ ಸಿನಿಮಾ ಮಾಡುವಂಥವರೇ ಈ ಥರದ ಭಕ್ತಿ ಪ್ರಧಾನ ಸಿನಿಮಾಗಳನ್ನು ಕೂಡ ಮಾಡುವುದು, ಆ್ಯಕ್ಷನ್ ಮೂವಿಗಳನ್ನು ಮಾಡುವುದು, ನಾನು ಜಗತ್ತಲ್ಲೇ ಹೇಳ್ತೀನಿ, ಈ ಥರದ ಕಲಾವಿದ ಇನ್ನೊಬ್ರು ಸಿಗಲ್ಲ. ಅದು ಕನ್ನಡದ ಅದೃಷ್ಟ, ಇಡೀ ಕನ್ನಡವನ್ನು ಎತ್ತಿಡೋದು. ಆಮೇಲೆ ಸ್ಟಾರ್ ಅನ್ನುವಾಗ ನಮಗೊಂದು ಕಲ್ಪನೆ ಇದೆ, ಒಂದು ಅತೀಂದ್ರಿಯ ಶಕ್ತಿ ಇರುತ್ತೆ, ಎಲ್ಲರನ್ನೂ ಹೊಡೆದು ಬಡಿದು ಆಗ್ಬಿಡ್ತಾನೆ ಅಂತ. ಅದನ್ನು ನಾನು ತುಂಬ ಕಡೆ ಹೇಳಿದ್ದೀನಿ. ರಾಜ್ಕುಮಾರ್ ಸ್ಟಾರ್ ಆಗಿದ್ದು ಅತೀಂದ್ರಿಯ ಶಕ್ತಿಯಿಂದ ಅಲ್ಲ. ಬಂಗಾರದ ಮನುಷ್ಯರಲ್ಲಿ ಅತೀಂದ್ರಿಯ ಶಕ್ತಿ ಏನಿದೆ, ನಗರದಲ್ಲಿ ಎಲ್ಲೋ ಹೋಗಿದ್ದವರು ಮತ್ತೆ ಹಳ್ಳಿ ಕಡೆಗೆ ಬನ್ನಿ ಅನ್ನೋ ಒಂದು ಸಂದೇಶ ಕೊಟ್ಟರಲ್ಲ, ಇದರಲ್ಲಿ ಅತೀಂದ್ರಿಯ ಏನೂ ಇಲ್ಲ. ನಿಮಗೆ ಗೊತ್ತಿಲ್ಲದ ನಿಮ್ಮದೊಂದು ಗುಣ ರಾಜ್ಕುಮಾರಲ್ಲಿ ತೋರಿಸ್ತಾ ಇದ್ರು. ಹಾಗೆ ಕಸ್ತೂರಿ ನಿವಾಸದಲ್ಲಿ ಅಂತಹ ಒಂದು ತ್ಯಾಗ ಇದೆಯಲ್ಲ, ಇದರಲ್ಲಿ ಅತೀಂದ್ರಿಯತೆ ಏನೂ ಇಲ್ಲ. ನಾನು ತುಂಬ ಸಲ ಇದನ್ನು ಒತ್ತಿ ಹೇಳ್ತೀನಿ. ಕಸ್ತೂರಿ ನಿವಾಸದ ಪಾತ್ರವನ್ನು ರಾಜ್ಕುಮಾರ್ ಬಿಟ್ಟು ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದು ನೀವು ಬೇರೆ ಬೇರೆ ಭಾಷೆಯಲ್ಲಿ ಆ ಸಿನಿಮಾ ಆಗಿದೆ, ಅಲ್ಲಿ ನೋಡ್ಬೋದು. ನಮ್ಗೆ ಯಾರು ಅದನ್ನು ಒಪ್ಕೊಳ್ಳೋಕ್ಕಾಗಲ್ಲ. ಸೊ ಈ ತ್ಯಾಗಮಯ ಇದೆಯಲ್ಲ, ಈ ಅತ್ಯುನ್ನತ ತ್ಯಾಗಮಯ ಇದೆಯಲ್ಲ, ಅದು ರಾಜ್ಕುಮಾರ್ ಮಾಡಿದ್ರು ಮಾತ್ರ ಸಹಜವಾಗಿ ಕಾಣುತ್ತೆ, ಬೇರೆ ಯಾರು ಮಾಡಿದ್ರು ಸಹಜವಾಗಿ ಕಾಣಲ್ಲ. ಇದು ರಾಜ್ಕುಮಾರ್ಗಿದ್ದ ಶಕ್ತಿ. ಹೀಗಾಗಿ ಕನ್ನಡ ಚಿತ್ರರಂಗದಲ್ಲಿ ನಾವು ಸ್ಟಾರ್ಡಮ್ ಅಂತ ಕರೆಯುವಾಗ ನಿಮಗೆ ರಾಜ್ಕುಮಾರನ್ನು ಇಡೀ ಚಿತ್ರರಂಗ ಅವಲಂಬಿಸಿತ್ತು. ಸೊ ಅದು ಅವಲಂಬಿಸೋದು ಅಷ್ಟೇ ಅಲ್ಲ, ಇಲ್ಲಿ ಬಹಳ ಮುಖ್ಯವಾಗಿ ಯಾಕೆ ಈಗಿನ ಕಲಾವಿದರಿಗೆ ಅದು ಆಗ್ತಾ ಇಲ್ಲ ಅಂದರೆ, ಅದನ್ನು ಹೆಗಲ ಮೇಲೆ ಹೊತ್ಕೊಂಡು ಹೋಗುವ ಶಕ್ತಿ ಇರಬೇಕು ನಿಮಗೆ. ನಿರೀಕ್ಷೆ ಯಾರ ಮೇಲಾರು ಇಟ್ಕೋಬೋದು ನೀವು, ಆ ನಿರೀಕ್ಷೆಯ ಪ್ರೆಷರ್ ಇದೆಯಲ್ಲ, ಅದಕ್ಕೆ ಬಹಳ ಜನ ಕುಸ್ತೋಗ್ತಾರೆ. ನಿರೀಕ್ಷೆಯನ್ನು ಕ್ಯಾರಿ ಮಾಡೋಕ್ಕಾಗಲ್ಲ. ರಾಜ್ಕುಮಾರ್ಗೆ ಅದನ್ನು ಕ್ಯಾರಿ ಮಾಡೋದಕ್ಕಾಗ್ತದೆ.